ನಮಸ್ಕಾರ ಎಲ್ರಿಗೂ ಕೂಡ. ನನ್ನ ಕಳೆದ ಎಲ್ಲ ವಿಡಿಯೋಸ್ ಅನ್ನ 1 by 1 ನೀವು ವಾಚ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ವಾಚ್ ಮಾಡಿಲ್ಲ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಇನ್ನೊಂದ್ಸರ್ತಿ ವಾಚ್ ಮಾಡಿ. ಆಪ್ ಅಲ್ಲಿ ಲಾಗಿನ್ ಮಾಡೋದು ಯಾವ ರೀತಿ, ನಿಮ್ಮ KYC ಅನ್ನ ಕ್ಲಿಯರ್ ಮಾಡೋದು ಯಾವ ರೀತಿ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನ ಕ್ಲಿಯರ್ ಮಾಡೋದು ಯಾವ ರೀತಿ, ನೆಕ್ಸ್ಟ್ ನಿಮ್ಗೆ ಪರ್ಸನಲಿ ನಿಮ್ಮ ಮನೆಗೆ ಬೇಕಾದಂತ ವಸ್ತುಗಳನ್ನ ಖರೀದಿ ಮಾಡ್ಕೊಂಡ್ರೆ ಎಷ್ಟು ಬೆನಿಫಿಟ್ ಇದೆ, ಕಸ್ಟಮರ್ಗೆ ಎಷ್ಟು ನಿಮಗೆ 50% ಆಫರ್ ಅಲ್ಲಿ ಸಿಗ್ತಾ ಇದೆ, ಬೇಸಿಕ್ ಆಗಿ ಇದರಲ್ಲಿ ಯಾವ ರೀತಿ ಇನ್ಕಮ್ ಬರುತ್ತೆ ಅನ್ನೋದನ್ನ ಕ್ಲಾರಿಟಿ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾವ ರೀತಿ ನೀವು ಹೊಸ ವ್ಯಕ್ತಿಗಳನ್ನ, ನಿಮ್ಮ ಪರಿಚಯದಲ್ಲಿರುವಂತಹ ವ್ಯಕ್ತಿಗಳನ್ನ, ನಿಮ್ಮ ಕಸ್ಟಮರ್ ಅನ್ನ, ಹೊಸ ಕಾಂಟ್ಯಾಕ್ಟ್ ಅಲ್ಲಿ ಕನೆಕ್ಟ್ ಆಗಿರುವಂತಹ ವ್ಯಕ್ತಿಗಳನ್ನ ನಿಮ್ಮ ID ನಂಬರ್ ಕೆಳಗಡೆ ಜಾಯಿನ್ ಮಾಡುವಂತಹ ಸ್ಟೆಪ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಇದನ್ನ ಸ್ಕಿಪ್ ಮಾಡದೆ ಎಂಡ್ ತನಕ ನೀವು ವಾಚ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ನಿಮ್ಮ ID ನಂಬರ್ ಕೆಳಗಡೆ ಹೊಸ ವ್ಯಕ್ತಿಗಳನ್ನ ಜಾಯಿನ್ ಮಾಡಿಸೋದು ಅನ್ನೋದನ್ನ ಕ್ಲಾರಿಟಿ ಕೊಡ್ತೀನಿ. ಹೌ ಟು ಜಾಯಿನ್ ಅದರ್ಸ್ ಥ್ರೂ ಮೋದಿ ಕೇರ್ ಅಪ್ಲಿಕೇಶನ್. ನೀವು ಯಾವ ರೀತಿ ನಿಮ್ಮ ID ನಂಬರ್ ಕೆಳಗಡೆ ಹೊಸ ವ್ಯಕ್ತಿಗಳನ್ನ ಜಾಯಿನ್ ಮಾಡಿಸುವಂತ ಸ್ಟೆಪ್ಸ್ ಅನ್ನ ಇಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋದು, ನಿಮ್ಮ ಪ್ಲೇಸ್ಟೋರ್ ಅಲ್ಲಿ ಮೋದಿ ಕೇರ್ ಅಪ್ಲಿಕೇಶನ್ ಇಲ್ಲ ಅಂತಂದ್ರೆ ಪ್ಲೇಸ್ಟೋರ್ ಅಲ್ಲಿ ಮೋದಿ ಕೇರ್ ಅಂತ ಅಪ್ಲಿಕೇಶನ್ ಇರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಪ್ರತಿಯೊಬ್ರು ಕೂಡ ID ಪಾಸ್ವರ್ಡ್ ಬಂದಿರತ್ತೆ. ಒನ್ಸ್ ನಿಮ್ಮ ID ರಿಜಿಸ್ಟ್ರೇಷನ್ ಆಯ್ತು ಅಂತಂದ್ರೆ ಮತ್ತೆ ಅದನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ಹೋಗಬೇಡಿ. ರಿಜಿಸ್ಟರ್ ಯಾವಾಗ ಯೂಸ್ ಆಗುತ್ತೆ ಅಂತಂದ್ರೆ ನಿಮ್ಮ MCA ನಂಬರ್ ಕೆಳಗಡೆ ಬೇರೆ ವ್ಯಕ್ತಿಗಳನ್ನ ಜಾಯಿನ್ ಮಾಡಿಸ್ಬೇಕಂತಿದ್ರೆ ನೀವು ರಿಜಿಸ್ಟರ್ ಅನ್ನ ಕ್ಲಿಕ್ ಮಾಡ್ಬೋದು. ಓಕೆ, ಒನ್ಸ್ ನೀವು ID ನಂಬರ್ ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ ಮತ್ತೆ ಹೋಗಿ ನೀವು ರಿಜಿಸ್ಟರ್ಗೆ ಹೋಗಬೇಡಿ. ಇದು ರಿಜಿಸ್ಟರ್ ಯಾಕೆ ಯೂಸ್ ಆಗುತ್ತೆ ಅಂದ್ರೆ ನೀವು ಹೊಸ ವ್ಯಕ್ತಿಗಳನ್ನ ಜಾಯಿನ್ ಮಾಡಿಸ್ತೀರಾ ಅಂತಂದ್ರೆ. ನೆಕ್ಸ್ಟ್ ಸ್ಟೆಪ್ ಬಂದು ಇಲ್ಲಿ ಬಿಕಮ್ ಎ ಕನ್ಸಲ್ಟೆಂಟ್, I am 18 years and above, ಐ ಅಕ್ಸೆಪ್ಟ್ ಆಲ್ ಟರ್ಮ್ ಅಂಡ್ ಕಂಡೀಷನ್ ಗೆ ನೀವು ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮಾಡಿ. ಇಲ್ಲಿ ಸ್ಪಾನ್ಸರ್ MCA ನಂಬರ್ ಅಂತ ಬರುತ್ತೆ. ಸ್ಪಾನ್ಸರ್ MCA ನಂಬರ್ ಅಂತಂದ್ರೆ ನೀವು ಯಾರ ಅಂಡರ್ ಅಲ್ಲಿ ಜಾಯಿನ್ ಮಾಡಿಸ್ತಾ ಇದ್ದೀರಾ, ನೀವು ಯಾರ ಅಂಡರ್ ಅಲ್ಲಿ ಜಾಯಿನ್ ಮಾಡಿಸ್ತಾ ಇದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ID ಅಲ್ಲಿ ನೀವು ಜಾಯಿನ್ ಮಾಡಿಸ್ಬೇಕಂದ್ರೆ ನಿಮ್ಮ MCA ನಂಬರ್ ಅನ್ನ ಮೆನ್ಷನ್ ಮಾಡಿ. ನಿಮ್ಮ ಟೀಮ್ ಅಲ್ಲಿ ಯಾರಾದ್ರೂ ಇವಾಗ ಜಾಯಿನ್ ಆಗಿರ್ತಾರೆ, ಅವರ ಅಂಡರ್ ಅಲ್ಲಿ ಜಾಯಿನ್ ಮಾಡಿಸ್ಬೇಕಂದ್ರೆ ಅವರ ಸ್ಪಾನ್ಸರ್ MCA ನಂಬರ್, ನೀವು ಇಲ್ಲಿ ಯಾರ ಸ್ಪಾನ್ಸರ್ MCA ನಂಬರ್ ಅನ್ನ ಹಾಕಿರ್ತೀರಾ ಅವ್ರ ಕೆಳಗಡೆ ಇದು ಸ್ಪಾನ್ಸರ್ ಆಗತ್ತೆ. ಸೊ ಅದಕ್ಕೋಸ್ಕರ ನೀವು ಒನ್ಸ್ ನಿಮ್ಮ MCA ನಂಬರ್ ಅನ್ನ ಚೆಕ್ ಮಾಡಿಕೊಂಡು ನಿಮ್ಮ ID ನಂಬರ್ ನೀವು ನಿಮ್ಮ ID ನಂಬರ್ ಅಲ್ಲಿ ನೀವು ಜಾಯಿನ್ ಮಾಡಿಸ್ತೀರಾ ಅಂತಂದ್ರೆ ನಿಮ್ಮ MCA ನಂಬರ್ ಅನ್ನ ಮೆನ್ಷನ್ ಮಾಡಿ. ಇಲ್ಲಿ ನೇಮ್ ಬರುತ್ತೆ. ನೀವು ಬೇರೆಯವರ ಅಂಡರ್ ಅಲ್ಲಿ ಜಾಯಿನ್ ಮಾಡಿಸ್ಬೇಕು ಅಂತಿದ್ರೆ ಅವರ MCA ನಂಬರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೆನ್ಷನ್ ಮಾಡಿದ್ರೆ ಅವರ ನೇಮ್ ಇಲ್ಲಿ ಶೋ ಆಗತ್ತೆ. ಸೊ ಒನ್ಸ್ ಕ್ರಾಸ್ ಚೆಕ್ ಮಾಡ್ಕೊಂಡ ನಂತರ ನೀವು ನೆಕ್ಸ್ಟ್ ಸ್ಟೆಪ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಯಾರು ಸ್ಪಾನ್ಸರ್ ಅಪ್ಲೈನ್ ಅಂತ ಹೇಳಿ ಶೋ ಆಗತ್ತೆ. ಸೊ ನೀವು ಯಾರ ಅಂಡರ್ ಅಲ್ಲಿ ಜಾಯಿನ್ ಮಾಡಿಸ್ತೀರಾ ಅವ್ರ ನೇಮ್ ಬರುತ್ತೆ. ಇಲ್ಲಿ ನೀವು ಮಿಸ್ಟೇಕ್ ಮಾಡಬಾರ್ದು, ಯಾರ ಅಂಡರ್ ಅಲ್ಲಿ ನೀವು ಜಾಯಿನ್ ಮಾಡಿಸ್ತೀರಾ ಅನ್ನೋದನ್ನ ನೋಡ್ಕೊಂಡು ಇಲ್ಲಿ MCA ನಂಬರ್ ಅನ್ನ ಎಂಟರ್ ಮಾಡಿ. ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ತೀರಾ ಅಂದ್ರೆ ನಿಮ್ಮ MCA ನಂಬರ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ, ನಿಮ್ಮ ನೇಮ್ ಬರುತ್ತೆ. ಅದನ್ನ ಚೆಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ ಅನ್ನ ಕ್ಲಿಕ್ ಮಾಡಿ. ನೀವು ನಿಮ್ಮ ಅಂಡರ್ ಅಲ್ಲಿ ಜಾಯಿನ್ ಆದ ವ್ಯಕ್ತಿಗಳ ಕೆಳಗಡೆ ಜಾಯಿನ್ ಮಾಡಿಸ್ಬೇಕಾದ್ರೆ ಅವರ MCA ನಂಬರ್ ಅನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಿಮ್ಮ ಅಂಡರ್ ಅಲ್ಲಿ ಯಾರೇ ಜಾಯಿನ್ ಆದ್ರೂ ಕೂಡ ಅದು ನಿಮ್ಮ ನೆಟ್ವರ್ಕ್ ಅಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಯಾರು ಸ್ಪಾನ್ಸರ್ ಅಂತ ಅವ್ರ MCA ನಂಬರ್ ಬಂದಿರುತ್ತೆ. ಇಲ್ಲಿ ನೀವು ಮಿಸ್ಟೇಕ್ ಮಾಡಬಾರ್ದು, ನೀವು ಫಸ್ಟ್ ಗೆ ಮಾತ್ರ ನಿಮ್ಮ MCA ನಂಬರ್ ಅನ್ನ
ಅಂದ್ರೆ ಯಾರ ಕೆಳಗಡೆ ಸ್ಪಾನ್ಸರ್ ಮಾಡ್ತೀರಾ ಅವ್ರ ಎಂ ಸಿ ನಂಬರ್ ಅನ್ನ, ಅಥವಾ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಎಂ ಸಿ ನಂಬರ್ ಅನ್ನ ಮಾತ್ರ ಹಾಕಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದು ಯಾರು ನಿಮ್ಮ ಐ ಡಿ ನಂಬರ್ ಅಲ್ಲಿ ಜಾಯ್ನ್ ಆಗ್ಲಿಕ್ಕಿದ್ದಾರೆ ಅವರ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್, ಅವರ ಫಸ್ಟ್ ನೇಮ್ ಮತ್ತೆ ಅವರ ಲಾಸ್ಟ್ ನೇಮ್ ಆಸ್ ಪರ್ KYC ಅಲ್ಲಿ ಏನ್ ನೇಮ್ ಇರುತ್ತೆ ಅದೇ ನೇಮ್ ಅನ್ನ ಮೆನ್ಷನ್ ಮಾಡಿ. ಸೊ ಇಲ್ಲಿ ನೀವು ಮಿಸ್ಟೇಕ್ ಮಾಡಬಾರ್ದು. ಒನ್ಸ್ ನೀವು ಎಂ ಸಿ ನಂಬರ್ ಆದ್ಮೇಲೆ ನಿಮ್ ನೇಮ್ ಅನ್ನ ಹಾಕ್ಬಾರ್ದು, ಯಾರು ಜಾಯ್ನ್ ಆಗ್ಲಿಕ್ಕಿದ್ದಾರೆ, ಯಾರು ನಿಮ್ ಸ್ಪಾನ್ಸರ್ ಮಾಡ್ತೀರಾ ಅವರ ನೇಮ್ ಅನ್ನ ಮೆನ್ಷನ್ ಮಾಡ್ಬೇಕು. ಸೊ ನಿಮ್ ನೇಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬಾರ್ದು, ಯಾರು ಸ್ಪಾನ್ಸರ್ ಆಗ್ಲಿಕ್ಕಿದ್ದಾರೆ ಅವ್ರ ನೇಮ್ ಅನ್ನ KYC ಅಲ್ಲಿ ಹೇಗ್ ನೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹೆಸರು ಬಂದು ಪವನ್ ಕುಮಾರ್, ಫಸ್ಟ್ ನೇಮ್ ಪವನ್, ಲಾಸ್ಟ್ ನೇಮ್ ಕುಮಾರ್. ಫಸ್ಟ್ ನೇಮ್ ಒಂದೇ ಇದ್ರೆ ಫಸ್ಟ್ ನೇಮ್ ಮಾತ್ರ ಹಾಕಿ, ಲಾಸ್ಟ್ ನೇಮ್ ಅನ್ನ ಮತ್ತೆ ಅದೇ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನಿಷಿಯಲ್ ಅವ್ರ ಲಾಸ್ಟ್ ನೇಮ್ ಇದ್ರೆ ಮಾತ್ರ ಮೆನ್ಷನ್ ಮಾಡಿ, ಒಂದೇ ನೇಮ್ ಇದ್ರೆ ಫಸ್ಟ್ ನೇಮ್ ಮಾತ್ರ ಮೆನ್ಷನ್ ಮಾಡಿ, ಇಲ್ಲಿ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಂತರ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ಅಲ್ಲಿ ಫಸ್ಟ್ ಇಯರ್ ಸೆಲೆಕ್ಟ್ ಮಾಡಿ, ನಂತರ ಮಂತ್ ಸೆಲೆಕ್ಟ್ ಮಾಡಿ, ನಂತರ ಡೇಟ್ ಸೆಲೆಕ್ಟ್ ಮಾಡಿ. ಇಲ್ಲಿ ಯಾರು ಸ್ಪಾನ್ಸರ್ ಆಗ್ಲಿಕ್ಕಿದ್ದಾರೆ ಅವರ ಡೇಟ್ ಆಫ್ ಬರ್ತ್ ಅನ್ನ ಮೆನ್ಷನ್ ಮಾಡಬೇಕು, ನಿಮ್ದಲ್ಲ. ಇದೊಂದ್ ಸರ್ತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೋ ಅಪ್ಲಿಕೆಂಟ್ ಆಪ್ಷನ್ ಬೇಕಾಗಿರೋದಿಲ್ಲ. ಕೋ ಅಪ್ಲಿಕೆಂಟ್ ಅಂದ್ರೆ ಈಗ ಹಸ್ಬೆಂಡ್ ಅಂಡ್ ವೈಫ್ ಇದ್ದಾರೆ, ಈಗ ಹಸ್ಬೆಂಡ್ ಐ ಡಿ ಮಾಡ್ತೀರಂದ್ರೆ ವೈಫ್ ಇದು ಕೋ ಅಪ್ಲಿಕೆಂಟ್, ಅಥವಾ ಫ್ಯಾಮಿಲಿ ಇದು ಯಾರಾದ್ರೂ ಕೋ ಅಪ್ಲಿಕೆಂಟ್, ಇದು ಅವಶ್ಯಕತೆ ಇರೋದಿಲ್ಲ, ಲೇಟರ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾಗ ನೋಡಿ ಇಲ್ಲಿ ಡೇಟ್ ಆಫ್ ಬರ್ತ್, ಫಸ್ಟ್ ಇಯರ್ ಸೆಲೆಕ್ಟ್ ಮಾಡಿ, ನಂತರ ಮಂತ್ ಸೆಲೆಕ್ಟ್ ಮಾಡಿ, ನಂತರ ಡೇಟ್ ಸೆಲೆಕ್ಟ್ ಮಾಡಿ. ಆಸ್ ಪರ್ ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ಡೇಟ್ ಆಫ್ ಬರ್ತ್ ಇದೆ ಅದನ್ನ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಅಡ್ರೆಸ್. ಅಡ್ರೆಸ್ ಅಲ್ಲಿ KYC ಅಡ್ರೆಸ್ ಏನಿದೆ ಅದೇ ಅಡ್ರೆಸ್ ಅನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ, ಪಿನ್ ಕೋಡ್ ಅನ್ನ ಎಂಟರ್ ಮಾಡಿ. ಪಿನ್ ಕೋಡ್ ಹಾಕಿದ ತಕ್ಷಣ ಯಾವ ಸ್ಟೇಟ್ ಯಾವ ಸಿಟಿ ಅಂತ ಬರುತ್ತೆ. ನೆಕ್ಸ್ಟ್ ಇಮೇಲ್ ಐ ಡಿ ಬಂದು ನಿಮ್ಮ ಸ್ಪಾನ್ಸರ್ ಯಾರನ್ನ ಜಾಯಿನ್ ಮಾಡಿಸ್ತಾ ಇದ್ದೀರಾ ಅವರ ಇಮೇಲ್ ಐ ಡಿ ಮೆನ್ಷನ್ ಮಾಡಿ, ಕರೆಕ್ಟ್ ಆಗಿರುವಂತ ಇಮೇಲ್ ಐ ಡಿನ ಹಾಕಿ. ಆಪ್ಷನ್ ಅಲ್ಲಿ ಇದು ಪ್ರತಿಯೊಬ್ಬರತ್ರ ಇಮೇಲ್ ಐ ಡಿ ಇರುತ್ತೆ, ಮೆನ್ಷನ್ ಮಾಡಿ. ಪಾನ್ ಕಾರ್ಡ್, ಸೊ ಪಾನ್ ಕಾರ್ಡ್ ಅವರ ಪಾನ್ ಕಾರ್ಡ್ ನಂಬರ್ ಏನಿದೆ ಅದನ್ನ ಮೆನ್ಷನ್ ಮಾಡಿ. ಇನ್ ಕೇಸ್ ಪಾನ್ ಕಾರ್ಡ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಲೇಟರ್ ಅಪ್ಡೇಟ್ ಮಾಡ್ಬೋದು. ನೆಕ್ಸ್ಟ್ ಮೊಬೈಲ್ ನಂಬರ್, ಆಕ್ಟಿವ್ ಮೊಬೈಲ್ ನಂಬರ್ ಅನ್ನ ಮೈನ್ ನಂಬರ್ ಆಗಿ ಯೂಸ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ವಾಟ್ಸಪ್ ನಂಬರ್ ಅನ್ನೇ ಮೆನ್ಷನ್ ಮಾಡಿ. ಆಲ್ಟರ್ನೇಟಿವ್ ನಂಬರ್, ಅವ್ರದ್ದು ಆಲ್ಟರ್ನೇಟಿವ್ ನಂಬರ್ ಇದ್ರೆ ಆಲ್ಟರ್ನೇಟಿವ್ ನಂಬರ್, ಇಲ್ಲ ಬೇರೆಯವ್ರದ್ದು ಕೂಡ ಆಲ್ಟರ್ನೇಟಿವ್ ನಂಬರ್ ಅನ್ನ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಕೊಟ್ಟಾಗ ಥರ್ಡ್ ಸ್ಟೆಪ್ ಅಲ್ಲಿ KYC ಇನ್ಫೋ. KYC ಇನ್ಫೋದಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟ್ ಟೈಪ್, ಇಲ್ಲಿ ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ಐ ಡಿ, ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇರೋದ್ರಿಂದ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿ. ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ. ಯಾರು ನೀವು ಸ್ಪಾನ್ಸರ್ ಮಾಡ್ಲಿಕ್ಕೆ ಇದ್ದೀರಾ ಅವ್ರ ಆಧಾರ್ ನಂಬರ್ ಎಂಟರ್ ಮಾಡಿ. ಇಲ್ಲಿ ಎರಡು ಆಪ್ಷನ್ಸ್ ಇದೆ. ಇಲ್ಲಿ ಎರಡು ಆಪ್ಷನ್ಸ್ ಇದೆ, ಸೆಂಡ್ OTP ಮತ್ತೆ ವೆರಿಫೈ ಮ್ಯಾನುವಲಿ. ಸೆಂಡ್ OTP ಅಂತಂದ್ರೆ OTP ಆಧಾರ್ಗೆ ಲಿಂಕ್ ಆಗಿದ್ರೆ, ಮೊಬೈಲ್ ನಂಬರ್ ಆಧಾರ್ಗೆ ಲಿಂಕ್ ಆಗಿದ್ರೆ ಬೆಸ್ಟ್ ಆಪ್ಷನ್ಸ್ OTP ಅಲ್ಲಿ ಮಾಡ್ಬೋದು. 1 ವರ್ಕಿಂಗ್ ಡೇಸ್ ಅಲ್ಲಿ KYC ಅಪ್ರೂವ್ ಆಗುತ್ತೆ. ಮ್ಯಾನುವಲ್ ಮಾಡ್ತೀರಾ ಅಂತಂದ್ರೆ ಮತ್ತೆ ನೀವು ಅವ್ರ ಅಡ್ರೆಸ್ ಪ್ರತಿಯೊಂದನ್ನು ಎಂಟರ್ ಮಾಡಿಕೊಂಡು ಆಧಾರ್ ನಂಬರ್ ಹಾಕಿ, ಆಧಾರ್ನ ಫ್ರಂಟ್ ಪೇಜ್ ಮತ್ತೆ ಬ್ಯಾಕ್ ಪೇಜ್ ಅನ್ನ ಮತ್ತೆ ನೀವು ಗ್ಯಾಲರಿಯಿಂದ ಅಪ್ಲೋಡ್ ಮಾಡ್ಕೊಳ್ಬೇಕು. ಇದಕ್ಕೆ 5 ಡೇಸ್ ಟೈಮ್ ಸೆಟ್. ಸಾವಿರ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಆಧಾರಿಗೆ ಆ OTP ಥ್ರೂ ಮಾಡಿ ವಿದಿನ್ 1 ಡೇ ಅಲ್ಲಿ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅನ್ನ ಕ್ಲಿಕ್ ಮಾಡಿ. ನೋಡಿ ಈ ತರ KYC ಇನ್ಫೋದಲ್ಲಿ ಇಷ್ಟು ಆಪ್ಷನ್ಸ್ ಇದೆ. ಆಧಾರ್ ಕಾರ್ಡ್ ಇದೆ, ವೋಟರ್ ಐ ಡಿ ಇದೆ, ಡ್ರೈವಿಂಗ್ ಲೈಸೆನ್ಸ್ ಇದೆ, ಪಾಸ್ಪೋರ್ಟ್ ಇದೆ. ಆಧಾರ್ ಕಾರ್ಡ್ ಅನ್ನೋದು ಎಲ್ಲರ ಹತ್ರ ಇದೆ, ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿ. ಮ್ಯಾನುವಲ್ ಮಾಡ್ತೀರಾ ಅಂತಂದ್ರೆ ಅಗೇನ್ ಫ್ರಂಟ್ ಪೇಜ್, ಇಲ್ಲಿ ಆಧಾರ್ನ ಫ್ರಂಟ್ ಪೇಜ್ ಮ್ಯಾಕ್ಸಿಮಮ್ 5 MB ಒಳಗಡೆ ಇರಬೇಕು.
JPG ಮತ್ತೆ PNG ಡಾಕ್ಯುಮೆಂಟ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ. ಇಲ್ಲಿ ನಿಮ್ಗೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಲಿ ಯಾವ ಫೋಲ್ಡರ್ ಅಲ್ಲಿ ಎಲ್ಲಿ ಸೇವ್ ಮಾಡ್ಕೊಂಡಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಬ್ಯಾಕ್ ಕೂಡ ಆಧಾರ್ ಕಾರ್ಡ್ನ ಬ್ಯಾಕ್ ಪೇಜ್ ಕೂಡ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ನಿಮ್ಮ ಅಡ್ರೆಸ್, ಪಿನ್ ಕೋಡ್, ಸಿಟಿ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಅದನ್ನ ಎಂಟರ್ ಮಾಡಿ. ಸೊ 2 ಆಪ್ಷನ್ಸ್ ಇದೆ, OTP ಮಾಡ್ಬೋದು, ಮ್ಯಾನ್ಯಲ್ ಮಾಡ್ಬೋದು. ಮ್ಯಾನ್ಯಲ್ ಮಾಡಿದ್ರೆ 5 ಡೇ ವರ್ಕಿಂಗ್ ಡೇಸ್ ಅಲ್ಲಿ ಟೈಮ್ ಹಿಡಿಯುತ್ತೆ ವೆರಿಫಿಕೇಶನ್ಗೆ. ಬೆಟರ್ ನೀವು OTP ಅಲ್ಲಿ ಮಾಡಿದ್ರೆ ಬೇಗ ಅಪ್ಲೋಡ್ ಆಗುತ್ತೆ. ಇನ್ ಕೇಸ್ ಅವ್ರು ಮ್ಯಾನ್ಯಲ್ ಮಾಡಿದ್ರು ಕೂಡ ಆಫ್ಟರ್ ID ಆದ್ಮೇಲೆ ಅವರೇ KYC ವೆರಿಫಿಕೇಶನ್ OTP ಇದ್ರು ಮಾಡ್ಬೋದು. ಇದು 3rd ಸ್ಟೆಪ್ಸ್. ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಫೈನಲ್ ಸ್ಟೆಪ್ ಬಂದು ನೆಫ್ಟ್ ಇನ್ಫಾರ್ಮೇಶನ್. ನೆಫ್ಟ್ ಅಂತಂದ್ರೆ ಅವರ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು IFSC ಕೋಡ್ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಏನ್ ನೇಮ್ ಇದೆ ಅದನ್ನ ಎಂಟ್ರ್ ಮಾಡಿ. ಅವಾಗ ಇಲ್ಲಿ ಬ್ಯಾಂಕ್ ನೇಮ್ ಆಟೋಮೆಟಿಕ್ ಬರುತ್ತೆ, ಬ್ರಾಂಚ್ ನೇಮ್ ಕೂಡ ಆಟೋಮೆಟಿಕ್ ಇಲ್ಲಿ ಶೋ ಆಗುತ್ತೆ IFSC ಕೋಡ್ ಹಾಕಿದ ತಕ್ಷಣ. ಕನ್ಸಲ್ಟೆಂಟ್ ನೇಮ್ ಇನ್ ಬ್ಯಾಂಕ್ ಅಕೌಂಟ್. ಕನ್ಸಲ್ಟೆಂಟ್ ನೇಮ್ ಇನ್ ಬ್ಯಾಂಕ್ ಅಕೌಂಟ್ ಅಂತಂದ್ರೆ ಪಾಸ್ಬುಕ್ ಅಲ್ಲಿ ಏನು ನೇಮ್ ಬರ್ದಿರುತ್ತೆ ಅದೇ ನೇಮ್ ಅನ್ನ ಇಲ್ಲಿ ಎಂಟ್ರ್ ಮಾಡಬೇಕು. ಸೊ ಇಲ್ಲಿ ಬ್ಯಾಂಕ್ ನೇಮ್ ಅನ್ನು ಎಂಟ್ರ್ ಮಾಡೋದಲ್ಲ, ಕನ್ಸಲ್ಟೆಂಟ್ ನೇಮ್ ಇನ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಅವರ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಏನ್ ನೇಮ್ ಇದೆ ಅನ್ನೋದನ್ನ ನೋಡ್ಕೊಂಡು ಎಂಟ್ರ್ ಮಾಡಿ. ನೆಕ್ಸ್ಟ್ ಅಕೌಂಟ್ ನಂಬರ್ 2 ಟೈಮ್ಸ್ ಕರೆಕ್ಟ್ ಆಗಿ ಅಕೌಂಟ್ ನಂಬರ್ ಅನ್ನ ನೋಡಿ ಹಾಕಿದ ನಂತರ ಇಲ್ಲಿ ಅಪ್ಲೋಡ್ ಆಪ್ಷನ್ಸ್ ಬರುತ್ತೆ, ಗ್ಯಾಲರಿಯಿಂದ ಅಪ್ಲೋಡ್ ಮಾಡಬೇಕು. ಸೊ ಪಾಸ್ಬುಕ್ ಯಾವತ್ತು ಕ್ಲಿಯರ್ ಇರಬೇಕು, ಪೆನ್ನಲ್ಲಿ ಗೀಚಿರಬಾರ್ದು. ಕ್ಲಿಯರ್ ಇದ್ರೆ ಬೇಗ ಅಕ್ಸೆಪ್ಟ್ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ಕೊಟ್ಟಾಗ ಈ ರೀತಿ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಅವರ MC ನಂಬರ್ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಅವರ ಇನ್ಬಾಕ್ಸ್ಗೆ ಅಥವಾ ಅವರ ಮೇಲ್ ID ಪಾಸ್ವರ್ಡ್ ಮತ್ತೆ MC ನಂಬರ್ ಹೋಗಿರುತ್ತೆ. ನಿಮ್ಮ ಅಂಡರಲ್ಲಿ ಜಾಯಿನ್ ಆದ ಕೂಡ ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ್ರೆ ನಿಮಗೂ ಕೂಡ ಮೆಸೇಜ್ ಬಂದಿರುತ್ತೆ. ನೆಕ್ಸ್ಟ್ ನಿಮ್ಮ ಮೈ ನೆಟ್ವರ್ಕ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ನೀವು ಯಾರ ಅಂಡರಲ್ಲಿ ಸ್ಪಾನ್ಸರ್ ಮಾಡ್ತೀರಾ ಅವ್ರ ಅಂಡರಲ್ಲಿ ಹೋಗಿ ಶೋ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಅವ್ರಿಗೆ ID ಕ್ರಿಯೇಟ್ ಆದ ನಂತರ KYC ಇನ್ಫಾರ್ಮೇಶನ್ ಅನ್ನ ಅಪ್ಡೇಟ್ ಮಾಡಿ. ID ಕ್ರಿಯೇಟ್ ಆದ್ಮೇಲೆ ಲಾಗಿನ್ ಮಾಡಿಸಿ ಪ್ರೊಫೈಲ್ಗೆ ಹೋಗಿ ಇಲ್ಲಿ ಆಪ್ಷನ್ಸ್ ಬರುತ್ತೆ ನೆಫ್ಟ್ KYC. ಇದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ, ಯಾವ ರೀತಿ ಅದನ್ನ ಕ್ಲಿಯರ್ ಮಾಡೋದು. ಸೊ ಇದನ್ನ ಅವರಿಗೆ ಇನ್ಫಾರ್ಮ್ ಮಾಡಿ ವಿಡಿಯೋ ಕಳಿಸಿ KYC ವೆರಿಫಿಕೇಶನ್ ಅಲ್ಲಿ ಅಗೇನ್ ಹೋಗಿ ಅವರು OTP ಥ್ರೂ ಕೂಡ ಕಂಪ್ಲೀಟ್ ಮಾಡ್ಬೋದು. ಇದು ಪ್ರತಿಯೊಬ್ರು ಕೂಡ ID ಕ್ರಿಯೇಟ್ ಆದ ನಂತರ ಮಾಡಬೇಕಾಗಿರೋದು. ಅದಾದ ನಂತರ ಬೋನಸ್ ರಿಪೋರ್ಟ್. ಸೊ ಬಿಸ್ನೆಸ್ ಮಾಡಿದಂತಹ ಪ್ರತಿ ತಿಂಗಳ ಬೋನಸ್ ಅನ್ನ ಯಾವ್ಯಾವ ಮಂತ್ ಅಲ್ಲಿ ಬಿಸ್ನೆಸ್ ಮಾಡಿರ್ತಾರೆ ನೆಕ್ಸ್ಟ್ ಮಂತ್ ಚೆಕ್ ಮಾಡ್ಲಿಕ್ಕೆ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಪರ್ಸನಲ್ ಬಿಸ್ನೆಸ್ ಮಾಡ್ರು ಕೂಡ ಶೋ ಆಗುತ್ತೆ. ಅದೇ ರೀತಿ ನೀವು ವೆಬ್ಸೈಟ್ ಅಲ್ಲಿ ಐಡಿ ಕ್ರಿಯೇಟ್ ಮಾಡ್ತೀರಾ ಅಂತಂದ್ರೆ ವೆರಿ ಸಿಂಪಲ್, www.modicare.com ಅಂತ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಅಲ್ಲಿ ಮೇಲ್ಗಡೆ ಜಾಯಿನ್ ಅಸ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಜಾಯಿನ್ ಅಸ್ ಅಂತ ಒಂದು ಆಪ್ಷನ್ಸ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಕನ್ಸಲ್ಟೆಂಟ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ಸ್ ಬರುತ್ತೆ. ಕನ್ಸಲ್ಟೆಂಟ್ ರಿಜಿಸ್ಟ್ರೇಷನ್ ಅಂದ್ರೆ ಹೊಸತಾಗಿ ಯಾರನ್ನು ನೀವು ಜಾಯಿನ್ ಮಾಡಿಸ್ತಾ ಇದ್ದೀರಾ. ಸೇಮ್ ಸ್ಟೆಪ್ ನೀವು ಅಪ್ಲಿಕೇಶನ್ ಏನ್ ಮಾಡ್ತೀರಾ ಅದೇ ಸ್ಟೆಪ್ಸ್. ಜಾಯಿನ್ ಅಸ್ ಕ್ಲಿಕ್ ಮಾಡಿ, ಕನ್ಸಲ್ಟೆಂಟ್ ರಿಜಿಸ್ಟ್ರೇಷನ್ ಗೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಪಾನ್ಸರ್ MC ನಂಬರ್ ಬರುತ್ತೆ. ಮತ್ತೊಮ್ಮೆ ಇಲ್ಲಿ ಕ್ರಾಸ್ ಚೆಕ್ ಮಾಡಿ, ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ತೀರಾ ಅಂತಂದ್ರೆ ನಿಮ್ಮ MC ನಂಬರ್ ಇಲ್ಲಿ ಎಂಟ್ರ್ ಮಾಡಿದಾಗ ಇಲ್ಲಿ ನೇಮ್ ಬರುತ್ತೆ, ಯಾರ ಅಂಡರಲ್ಲಿ ಜಾಯಿನ್ ಮಾಡಿಸ್ತಾ ಇದ್ದೀರಾ ಅಂತ ಅವ್ರ ನೇಮ್ ಬರುತ್ತೆ. ನಿಮ್ದೇ ID ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ತೀರಾ ಅಂದ್ರೆ ನಿಮ್ಮ MC ನಂಬರ್ ಎಂಟ್ರ್ ಮಾಡಿ. ನೀವು ನಿಮ್ಮ ಟೀಮ್ ಅಲ್ಲಿ ಇದ್ದಂತ ವ್ಯಕ್ತಿಗಳ ಕೆಳಗಡೆ ಜಾಯಿನ್ ಮಾಡಿಸ್ಬೇಕಂದ್ರೆ ಅವರ MC ನಂಬರ್ನ ಸರ್ಚ್ ಮಾಡ್ಕೊಂಡು ಇಲ್ಲಿ ಎಂಟ್ರ್ ಮಾಡಿ ನೇಮ್ ಬರುತ್ತೆ. ಇದೊಂದು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಸೊ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್, ಇಲ್ಲಿ 2 ಆಪ್ಷನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಟ್ಟಾಗ ಎಂಟರ್ ಫಸ್ಟ್ ನೇಮ್ ಲಾಸ್ಟ್ ನೇಮ್. ನಿಮ್ದೇ ಯಾರು ID ಕ್ರಿಯೇಟ್ ಮಾಡ್ತಾ ಇದಾರೆ ಅವ್ರ ನೇಮ್ ಅಲ್ಲ, ಯಾರು ಜಾಯಿನ್ ಆಗ್ಲಿಕ್ಕೆ ಇದಾರೆ ನೋಡಿ ಅವರ KYC ಅಂದ್ರೆ ಆಧಾರ್ ಅಥವಾ ಪಾನ್ ಅಲ್ಲಿ ಏನ್ ನೇಮ್ ಇದೆ ಅದೇ ನೇಮ್ ಅನ್ನ ಮೆನ್ಷನ್ ಮಾಡಿ. ಸಿಂಗಲ್ ನೇಮ್ ಇದ್ರೆ ಫಸ್ಟ್ ನೇಮ್ ಮಾತ್ರ ಹಾಕಿ, ಲಾಸ್ಟ್ ನೇಮ್ ಅಲ್ಲಿ ಮತ್ತೆ ಅದೇ ನೇಮ್ ಅನ್ನು ಎಂಟರ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಡಬಲ್ ನೇಮ್ ಬರುತ್ತೆ. ಇನಿಷಿಯಲ್ ಇದ್ರೆ ಮಾತ್ರ ಲಾಸ್ಟ್ ನೇಮ್ ಹಾಕಿ, ಇನಿಷಿಯಲ್ ಇಲ್ಲ ಅಂತಂದ್ರೆ ಒಂದೇ ನೇಮ್ ಫಸ್ಟ್ ನೇಮ್ ಅಲ್ಲಿ ಹಾಕಿದ್ರೆ ಆಯ್ತು.
ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ, ಫಸ್ಟ್ ಇಯರ್ ಸೆಲೆಕ್ಟ್ ಮಾಡಿ, ನಂತರ ಮಂತ್ ಸೆಲೆಕ್ಟ್ ಮಾಡಿ, ನಂತರ ಡೇಟ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕೊಟ್ಟಾಗ ಅಡ್ರೆಸ್, ಅವರ KYC ಅಡ್ರೆಸ್ ಏನಿದೆ ಅದನ್ನ ಮೆನ್ಷನ್ ಮಾಡಿ. ಪಿನ್ ಕೋಡ್, ಮೊಬೈಲ್ ನಂಬರ್, ಆಲ್ಟರ್ನೇಟಿವ್ ಮೊಬೈಲ್ ನಂಬರ್, ಇಮೇಲ್ ID, ಪಾನ್ ನಂಬರ್, ಪ್ರತಿಯೊಂದು ಡೇಟಾವನ್ನ ಫಿಲ್ ಮಾಡ್ತಾ ಹೋಗಿ. ಫಸ್ಟಿಗೆ ನೀವೇನ್ ಮಾಡಿ ಅಂತಂದ್ರೆ ಪ್ರತಿಯೊಂದು ಡೇಟಾವನ್ನ ನೋಟ್ ಮಾಡಿಕೊಂಡು ನಂತರ 1 by 1 ಎಂಟರ್ ಮಾಡಿ. ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ಆಧಾರ್ ಕಾರ್ಡ್ KYC ವೆರಿಫಿಕೇಶನ್, ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿ, ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ. ವೆರಿಫೈ ಯೂಸಿಂಗ್ OTP. ಸೊ OTP ಅಲ್ಲಿ ಮಾಡ್ಬೋದು, ಮ್ಯಾನ್ಯಲ್ ಮಾಡ್ಬೋದು, ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ. ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಮ್ಯಾನ್ಯಲಿ ಮಾಡ್ತೀರಂತಂದ್ರೆ ಅಗೇನ್ ಡಾಕ್ಯುಮೆಂಟ್ ನಂಬರ್, ಕಂಪ್ಲೀಟ್ KYC ಅಡ್ರೆಸ್, ಸಿಟಿ, ಸ್ಟೇಟ್, ಇಲ್ಲಿ ಏನು ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಗ್ಯಾಲರಿಯಿಂದ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿ. ಸೊ ಫೈನಲ್ ಸ್ಟೆಪ್ ಬಂದು ಬ್ಯಾಂಕ್ ಡೀಟೇಲ್ಸ್. ನೇಮ್ ಆಸ್ ಪರ್ ಬ್ಯಾಂಕ್ ಅಕೌಂಟ್ ಅಂತಂದ್ರೆ ಬ್ಯಾಂಕ್ ನೇಮ್ ಅಲ್ಲ, ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಏನು ನೇಮ್ ಕೊಟ್ಟಿದ್ರೆ ಅದನ್ನ ಎಂಟರ್ ಮಾಡಿ. IFSC ಕೋಡ್ ಹಾಕಿದ ತಕ್ಷಣ ಯಾವ ಬ್ಯಾಂಕ್ ಯಾವ ಬ್ರಾಂಚ್ ಅಂತ ಬರುತ್ತೆ. ನೆಕ್ಸ್ಟ್ ಅಕೌಂಟ್ ನಂಬರ್ ಅನ್ನ 2 times ಎಂಟರ್ ಮಾಡಿ. ಪ್ರಾಪರ್ ಆಗಿರುವಂತಹ ಪಾಸ್ಬುಕ್, ಯಾರು ಜಾಯ್ನ್ ಆಗ್ಲಿಕ್ಕಿದ್ದಾರೆ ಅವರ ಪಾಸ್ಬುಕ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೊಟ್ಟಾಗ ಲಾಸ್ಟ್ ಫೈನಲ್ ಸ್ಟೆಪ್ ಅಲ್ಲಿ ಬಂದು ಮತ್ತೆ ಏನಾದರೂ ಚೇಂಜಸ್ ಇದ್ರೆ ಎಡಿಟ್ ಮಾಡುವಂತ ಆಪ್ಷನ್ಸ್ ಇದೆ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಕ್ರಾಸ್ ಚೆಕ್ ಎಲ್ಲ ಮಾಡಿಕೊಂಡು ಕಂಪ್ಲೀಟ್ ನಿಮ್ಮ ಸ್ಟೆಪ್ಸ್ ಕಂಪ್ಲೀಟ್ ಆಗಿದ್ರೆ ನೆಕ್ಸ್ಟ್ ಕೊಟ್ಟಾಗ ಕಂಪ್ಲೀಟ್ಲಿ ID ಕ್ರಿಯೇಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲಿಕೇಶನ್. MC ನಂಬರ್ ಏನಂತ ನಿಮಗೆ ಶೋ ಆಗುತ್ತೆ, ಅವರ MC ನಂಬರ್. ಅವ್ರಿಗೂ ಕೂಡ ಇನ್ಬಾಕ್ಸ್ಗೆ ಮೆಸೇಜ್ ಹೋಗಿರುತ್ತೆ, ಮೇಲ್ ID ಕೊಟ್ಟಿದ್ರೆ ಮೇಲ್ IDಗೂ ಮೆಸೇಜ್ ಬರುತ್ತೆ. ನೀವು ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ್ರೆ ನಿಮಗೂ ಕೂಡ ಡೈರೆಕ್ಟ್ ಮೆಸೇಜ್ ಬಂದಿರುತ್ತೆ. ಯಾರ ಕೆಳಗಡೆ ನೀವು ಜಾಯಿನ್ ಮಾಡಿರ್ತೀರಾ ಅವರ ಮೈ ನೆಟ್ವರ್ಕ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಇದಿಷ್ಟು ಯಾವ ರೀತಿ ID ನಂಬರ್ ಕ್ರಿಯೇಟ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಇದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಯಾವುದೇ ಮಿಸ್ಟೇಕ್ ಮಾಡದೆ MC ನಂಬರ್ ಅನ್ನ ನೀವು ಕ್ರಿಯೇಟ್ ಮಾಡಬಹುದು. ನಿಮ್ಮ ಕೆಳಗಡೆ ಬೇರೆ ಸ್ಪಾನ್ಸರ್ ಕೂಡ ಮಾಡಬಹುದು. ಇದೇ ರೀತಿ ನೋಡ್ಕೊಂಡು ಇದೇ ಸ್ಟೆಪ್ ಅನ್ನ ಫಾಲೋ ಮಾಡಿ, ಯಾವುದೇ ರೀತಿಯ ಮಿಸ್ಟೇಕ್ಸ್ ಅನ್ನ ಮಾಡದೆ. ಇದನ್ನ ನೀವು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ನೀವು ಯಾರನ್ನು ಬೇಕಾದ್ರೂ ನಿಮ್ಮ MCA ನಂಬರ್ ಅಲ್ಲಿ ಜಾಯಿನ್ ಮಾಡಿಸ್ಬೋದು. ಮಿಸ್ಟೇಕ್ ಯಾವ್ದು ಮಾಡಬಾರ್ದು ಅಂತಂದ್ರೆ MCA ನಂಬರ್ ಅನ್ನು ಹಾಕುವಾಗ ಮಿಸ್ಟೇಕ್ ಮಾಡಬಾರ್ದು. ಕ್ರಾಸ್ ಚೆಕ್ ಮಾಡಿಕೊಂಡು ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ತೀರಾ ಅಂದ್ರೆ ನಿಮ್ಮ MCA ನಂಬರ್ ಅನ್ನು ಹಾಕಿ. ನೀವು ಬೇರೆಯವ್ರ ಅಂಡರಲ್ಲಿ ಜಾಯಿನ್ ಮಾಡಿಸ್ತಾ ಇದೀರಾ ಅಂತಂದ್ರೆ ಅವರ MCA ನಂಬರ್ ಅನ್ನು ಎಂಟರ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ಕೊಟ್ಟಾಗ ಯಾರನ್ನ ನೀವು ಸ್ಪಾನ್ಸರ್ ಮಾಡ್ತಾ ಇದ್ದೀರಾ ಅವರ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಬೇಕು. ಯಾರು ID ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರ ನೇಮ್ ಅನ್ನ ಮೆನ್ಷನ್ ಮಾಡಬಾರ್ದು. ಯಾರು ಸ್ಪಾನ್ಸರ್ ಆಗ್ಲಿಕ್ಕಿದ್ದಾರೆ ಅವರ ನೇಮ್ ಅನ್ನ ಎಂಟರ್ ಮಾಡಿ. ಪ್ರತಿಯೊಂದನ್ನು ಕೂಡ ಮಿಸ್ಟೇಕ್ ಮಾಡ್ದೇನೆ, ಅವರ ನೇಮ್ ಅನ್ನ ಮಿಸ್ಟೇಕ್ ಮಾಡ್ದೇನೆ, ಮೊಬೈಲ್ ನಂಬರ್ ಅನ್ನ ಮಿಸ್ಟೇಕ್ ಮಾಡ್ದೇನೆ, ಡೇಟ್ ಆಫ್ ಬರ್ತ್ ಅನ್ನ ಮಿಸ್ಟೇಕ್ ಮಾಡ್ದೇನೆ, ಪ್ರತಿಯೊಂದನ್ನ ಕ್ರಾಸ್ ಚೆಕ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಇದನ್ನ ಕಲ್ತ್ರೆ ನೆಕ್ಸ್ಟ್ ಅವರಿಗೆ ತಿಳಿಸ್ಕೊಟ್ರೆ ಅವರು ಕೂಡ ಕ್ರಿಯೇಟ್ ಮಾಡ್ಬೋದು. ಈ ವಿಡಿಯೋಸ್ ಅನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಇದೇ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.